ರಿವ್ಯೂ ಟ್ಯೂಬ್ 360 ಎಲ್ಲ ಫಿಲ್ಮ್ಗಳ ರಿವ್ಯೂವನ್ನು ಫ್ರೀಯಾಗಿ ನೋಡಲು ಸಬ್ಸ್ಕ್ರೈಬ್ ಮಾಡಿ ರಿವ್ಯೂ ಟ್ಯೂಬ್ 360 ಚಾನೆಲ್ ಅನ್ನು ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ಲರಿಗಿಂತ ಮೊದಲು ನೋಡಲು. ಫ್ರೈಡೇ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತೇ ರಿಲೀಸ್ ಆಗಿರುವ ಕನಕ ಫಿಲ್ಮ್ನ ಪಬ್ಲಿಕ್ ರಿವ್ಯೂವನ್ನು ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ಖುಷಿ ಆಗ್ತಿದೆ. ನನ್ನ ತಾಜ್ ಮಹಲ್ ಸಿನಿಮಾ ಬಿಡುಗಡೆ ಆದಾಗ, ಮೈಲಾರಿ ಸಿನಿಮಾ ಬಿಡುಗಡೆ ಆದಾಗ ಈ ಥರದೊಂದು ರೆಸ್ಪಾನ್ಸ್ ನೋಡಿದ್ದೆ. ಈಗ ಅಷ್ಟೇ ಮಟ್ಟಕ್ಕೂ ಅದಕ್ಕೂ ಹೆಚ್ಚಿಗೆ ಜನ ಕೂಗ್ತಾ ಇರೋದು. ಈಗ ನನಗೆ ನಾನೇ ಕಳೆದೋಗ್ತಿದ್ದೀನಿ. ಎಲ್ಲರೂ ಬಂದು ಸರ್ ಚಂದ್ರು ಸರ್ ಇದು ವಿಜಯವ್ರು ಇನ್ನೂ ಬಂದಿಲ್ಲ ಅಂತಂದ್ರೆ, ಇಲ್ಲ ಸರ್ ನೀವೇ ಸೆಲ್ಫಿ ಕೊಡಿ ಅಂತ ಇದ್ದಾರೆ. ಸೊ ಓವರಾಲ್ ಏನಂತಂದರೆ, ನಾನು ಏನು ಅಂದ್ಕೊಂಡು ಒಂದು ವರ್ಷಗಳಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೆ ಕನಕ, ಅದು ಇವತ್ತು ನನಗೆ ಭಾಳ ಖುಷಿ ಕೊಡ್ತಾಯಿದೆ. ಜನ ಇಷ್ಟಪಟ್ಟು ನೋಡ್ತಿದ್ದಾರೆ. ಇವತ್ತೆಲ್ಲ ಕಡೆ ಹೌಸ್ಫುಲ್ಲು, ಎಲ್ಲ ವಿಜಯವ್ರ ಫ್ಯಾನ್ಸ್ಗಳು ಫುಲ್ಲು, ಎಲ್ಲ ಕಡೆಯೂ ಫ್ಯಾನ್ಸ್ಗಳಿದ್ದಾರೆ. ಇನ್ನೂ ಮುಖ್ಯವಾದ ವಿಷಯ ಏನಂತಂದರೆ, ನಾನು ಮಾಡಿರೋದು ಎಲ್ಲ ಹೆಣ್ಮಕ್ಳುಗಳಿಗೆ. ಅವರು ಇನ್ನೇನು ಅವ್ರಿಗೆ ಗೊತ್ತಾಗಬೇಕು. ಇನ್ನೇನು ಭಾನುವಾರದಿಂದ ಅವರು ಬಂದರೆ ಖಂಡಿತವಾಗ್ಲೂ ಇನ್ನೂ ಇದು ಬೇರೆ ಥರದ್ದೇ ಆಗುತ್ತೆ. ಇವತ್ತು ಎಂಟೈರ್ ಕರ್ನಾಟಕ ಅತಿ ಹೆಚ್ಚಿನ ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗಿದೆ ಸಿನಿಮಾ ಅಂತ ದಾಖಲೆ ಆಗಿದೆ. ಬಿಕಾಸ್ ಆಫ್ ನನ್ನ ಪುಣ್ಯ ಕನ್ನಡ ಯಾವುದು ಸಿನಿಮಾಗಳು ಇಲ್ಲದೇ ಇರ್ಬೋದು, ಅದು ಒಂದಿರ್ಬೋದು. ಒಟ್ಟಾರೆಯಾಗಿ ಇವತ್ತು ಪ್ರೇಕ್ಷಕ ಪ್ರಭು ನನಗೆ ರಿಸಲ್ಟ್ ಕೊಟ್ಟಿದ್ದಾನೆ. ಇವತ್ತು ಕೊಟ್ಟಿರ್ತಕ್ಕಂಥ ರಿಸಲ್ಟು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಎಲ್ಲರೂ ಫ್ಯಾಮಿಲಿಗಳು ಬನ್ನಿ, ಇನ್ನೂ ಹೆಚ್ಚು ನೋಡಿ. ನಾವು ಇದೇ ಖುಷಿಯಲ್ಲಿ ದುನಿಯಾ ವಿಜಯ್ ಅವರು ಕೂಡ ಚಿತ್ರಮಂದಿರಕ್ಕೆ ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ಇದಾದಮೇಲೆ ಎಲ್ಲ ಸ್ವಲ್ಪ ರೋಡ್ ಶೋಸು ನಾರ್ತ್ ಕರ್ನಾಟಕ ಇವೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಮೊದಲು ನಮ್ಮ ಹೆಣ್ಮಕ್ಳುಗಳು ಅವ್ರಿಗೋಸ್ಕರ ಸಿನಿಮಾ ಮಾಡಿರೋದು ನಾನು, ಅವ್ರುಗಳು ನೋಡಲೇಬೇಕಾಗಿರೋದು. ಬ್ರದರ್ಸ್ ಏನು ಅಣ್ಣ ತಮ್ಮಂದಿರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ. ಫಸ್ಟ್ ಹಾಫು ದುನಿಯಾ ವಿಜಯ್ ಸಿನಿಮಾ, ಸೆಕೆಂಡ್ ಹಾಫು ಆರ್ ಚಂದ್ರು ಸಿನಿಮಾ. ನನಗೆ ಸಾಕಷ್ಟು ಜನ ಮುಂಚೆಯಿಂದ ಹೇಳೋರು, ಚಂದ್ರು ನೀನು ಕಳೆದೋಗ್ಬಿಡ್ತೀಯ, ನೀನು ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೆ ತುಂಬ ಡೈರೆಕ್ಟರ್ಗಳಿದ್ದಾರೆ, ನೀನು ಟಚ್ ಬಿಡಬೇಡ ಅಂತ ಹೇಳೋರು. ಹಂಗಂತ ಹೀರೋ ಟಚ್ನೂ ಬಿಡೋಕ್ಕಾಗಲ್ಲ. ಹೀರೋ ಅವ್ರಿಗೆ ಏನು ಬೇಕೋ ಆ್ಯಕ್ಷನ್ಸು, ಚಂದ್ರು ಸಿನಿಮಾ ಸ್ಟೈಲ್ ಏನು ಬೇಕೋ ಅದನ್ನೂ ಇಟ್ಟಿದ್ದೀನಿ. ಒಟ್ಟಾರೆ ಒಳ್ಳೆ ರಿಸಲ್ಟ್ ಜನ ಕೊಟ್ಟಿದ್ದಾರೆ, ಖುಷಿ ಆಗ್ತಿದೆ. ಅಣ್ಣವ್ರ ಬಗ್ಗೆ ಹೇಳಲೇಬೇಕು. ಅಣ್ಣವ್ರ ಅಭಿಮಾನಿ, ಅಣ್ಣವರೇ ನಾನು ಫೀಲ್ ಮಾಡ್ಕೊಂಡಿರೋದು. ವಿಜಯ್ ಅವರು ಅಣ್ಣವ್ರು ನನ್ನ ಸಿನಿಮಾದ ಒಂದೆರಡು ಅಣ್ಣವ್ರಿಗೆ ಸಪೋರ್ಟಿವ್ ಕ್ಯಾರೆಕ್ಟರ್ಗಳು ನಾವೆಲ್ಲರೂ. ಸೊ ಅಣ್ಣವ್ರನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ ಇತ್ತು. ಥಿಯೇಟ್ರ್ ಮುಂದೆ ಮೊನ್ನೆ ಕಟೌಟ್ ತಂದಿದ್ದೆ. ಇವತ್ತು ಥಿಯೇಟ್ರಲ್ಲಿ ಅಣ್ಣವ್ರ ಬಗ್ಗೆ ಆದರ್ಶಗಳನ್ನು ಚಿಕ್ಕದಾಗಿ ಹೇಳ್ತಾ ಹೋದಾಗ ಎಲ್ಲೋ ಒಂದು ಕಡೆ ಜನ ತುಂಬ ಉಚ್ಚೆದ್ದು ಕುಣಿತಾ ಇದ್ದಾರೆ. ಸೊ ಎಂಡ್ ಶಾಟ್ ಕೂಡ ಅಣ್ಣವ್ರ ಮೇಲೆ ಮಾಡಬೇಕು ಅಂತ ಆಸೆ ಇತ್ತು. ಸಿನಿಮಾ ಕಂಪ್ಲೀಟ್ ಆದರೆ ಅಣ್ಣವ್ರ ಮೇಲೇ ಎಂಡ್ ಮಾಡ್ತೀನಿ, ಅದು ನನಗೆ ಇನ್ನೂ ಖುಷಿ. ಒಟ್ಟಾರೆಯಾಗಿ ನನಗೂ ಕೂಡ ಅಣ್ಣವ್ರ ಸಿನಿಮಾ ನೋಡ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ಆಗ್ತದೆ ಜನಗಳ ಮಧ್ಯೆ. ಒಂದು ಕಡೆ ಒಡಬಿಟ್ಟಿದ್ದವರು, ಬಂಗಾರ ಮನುಷ್ಯ ಎಲ್ಲರೂ ಬಂದಾಗುತ್ತೆ. ಯಾಕೆಂದರೆ ಹಳ್ಳಿ ಬಿಟ್ಟು ಹೋಗ್ಬಾರ್ದು, ರೈತ ಅನ್ನೋದು ಒಂದು ಅಣ್ಣ ತಮ್ಮ ಹೇಗಿರಬೇಕು. ಇಲ್ಲ, ನಾವು ಹಳ್ಳಿಯವರೇ ಅಲ್ವಾ, ನಾವು ಅಣ್ಣವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಂಥವ್ರು. ಅವೆಲ್ಲ ಭಾಳ ದಿನಗಳಿಂದ ನನಗೊಂದು ಆಸೆ ಇತ್ತು. ಈ ಆದರ್ಶಗಳನ್ನೆಲ್ಲ ಲೈಫಲ್ಲಿ ನಾವು 5 ವರ್ಷ ಓದಿ ಒಂದು ಡಿಗ್ರಿ ತೊಗೊಳ್ತೀವಿ ಏನು ಜೀವನಕ್ಕೋಸ್ಕರವಾಗಿ, ಅಂದರೆ ಒಂದು ಸರ್ಟಿಫಿಕೇಟ್ಗೋಸ್ಕರ 5 ವರ್ಷ ಓದ್ಬಿಡ್ತೀವಿ. ಬಟ್ ನಾನು ಫಸ್ಟು ನಾವಲ್ಲಿ ಯಾರೇ ಆಗಲಿ 2.5 ಗಂಟೆ ಒಂದು ಸಿನಿಮಾ ನೋಡಿದಾಗ, ಅಣ್ಣವ್ರದ್ದೊಂದು ಸಿನಿಮಾ ನೋಡಿದಾಗ ಲೈಫ್ಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಅದು ನಾನು ಸಿನಿಮಾ ಮುಖಾಂತರವಾಗ ಲೈನ್ ಇಟ್ಕೊಂಡು ಹೇಳಿದ್ದೀನಿ. ನಿಜನೂ ಕೂಡ ನೀವು ಯಾವುದೇ ಸಿನಿಮಾಗಳು ನೋಡಿ, ಅಣ್ಣವ್ರದ್ದೊಂದು ಸಿನಿಮಾ ನೋಡಿ, ನಮ್ಮ ಲೈಫ್ಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. 5 ವರ್ಷ ಬೇಡ, 2.5 ಅವರೇ ಸಾಕು. ಆ ಥರದ ಕಂಟೆಂಟ್ಗಳೆಲ್ಲ ಇಟ್ಕೊಂಡು ಹೇಳಿದ್ದೀನಿ. ಮತ್ತು ಅಣ್ಣ ತಮ್ಮಂದ್ರ ವಿಷಯಗಳ ಕಂಟೆಂಟು, ಇವತ್ತು ಸಂಬಂಧಗಳು ಅಳಿಸಿ ಹೋಗ್ತಿದ್ದಾವೆ, ಅಣ್ಣ ತಮ್ಮಂದ್ರೆ ಹೇಗೆ ಬದುಕಬೇಕು ಅನ್ನೋದು ಒಂದು ಚಿಕ್ಕ ಸೀನಲ್ಲಿ ಹೇಳಿದ್ದೀನಿ. ಮತ್ತು ಸೊಸೆಗಳು ಬಂದಾಗ ಹೆಂಗಿರಬೇಕು, ಸೊಸೆಗಳು ಮನೆಗೆ ಬಂದಾಗ ಏನು, ಸೊಸೆಗಳ ಪಾತ್ರ ಏನು ಅನ್ನೋದನ್ನು ರೂಪಿಕಾ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ಸ್ ಟು ರೂಪಿಕಾ. ನೀವೆಲ್ಲ ಬಂದು ಸಿನಿಮಾ ನೋಡಿ. ನಾನು ಇಷ್ಟದಿಂದ ಹೇಳ್ತಾನೆ 1 ವರ್ಷದಿಂದ ಬನ್ನಿ ಅಂತ. ಈಗ ನೀವು ನೋಡಿ ರಿಸಲ್ಟ್ ಹೇಳ್ತಿದ್ದೀರಾ. ನೀವು ಇನ್ನೂ ಬಂದು ನೋಡಿ, ಹರಿಸಿ, ಆಶೀರ್ವಾದಿಸಿ. ಸಿಂಧೂರೇ, ಎಲ್ಲರ ಬಗ್ಗೆ ಸಿನಿಮಾ ಮಾಡಿದ್ದಾರೆ. ಪೋಸ್ಟರ್ ಅನ್ಸರ್ ಬಗ್ಗೆ ಯಾರು ಮಾಡಿರಲಿಲ್ಲ. ಫಸ್ಟ್ ಟೈಮ್ ಪೋಸ್ಟರ್ ಅನ್ಸರ್ ಬಗ್ಗೆ. ಹೌದು, ಭಾಳ ಖುಷಿ ಆಗುತ್ತೆ. ಎಲ್ಲ ಎಲಿಮೆಂಟ್ಸು ಫಸ್ಟ್ ಟೈಮ್ ಇದು. ಯಾಕಂದರೆ ಪೋಸ್ಟರ್ ಅಂಟಿಸೋರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಾನೇ ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನನಗೆ ಸಾಕಷ್ಟು ವಿಷಯಗಳು ಗೊತ್ತಿತ್ತು. ಅದನ್ನು ಹೊಸ ಪಾಯಿಂಟ್ ಇಟ್ಕೊಂಡು ಪೋಸ್ಟರ್ ಅಂಟಿಸೋರದೇ ಒಂದು ಮಾಫಿಯಾ ಇದೆ ಇಲ್ಲಿ. ಅಂಟಿಸೋದಿನ ಸ್ವಲ್ಪ ಚಿಕ್ಕ ಆಸೆಗಳೇ, ಆದರೆ ದೊಡ್ಡ ಅನಾಹುತಗಳಾಗ್ತವೆ ಅದರಿಂದ. ಅಂಥವೆಲ್ಲ ಚಿಕ್ಕದಾಗಿ ಸೂಕ್ಷ್ಮವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ಒಂದು ತೆಲುಗು ಸಿನಿಮಾ ಮಾಡಿದಾಗ, ಬೇರೆ ಭಾಷೆ ಸಿನಿಮಾ ಮಾಡಿದಾಗ ನಾನು ಅನುಭವಿಸಿದಂಥ ನೋವುಗಳನ್ನು ಕೂಡ ಚಿಕ್ಕದಾಗಿ, ನಾನೇನು ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವೆಲ್ಲರೂ ಒಂದೇ. ಬಟ್ ನೋವುಗಳನ್ನು ಹೇಳ್ಕೊಳ್ಳೇಬೇಕು. ನಮ್ಮವ್ರಿಗೆ ನೋವುಗಳು ಗೊತ್ತಾಗದೆ ಹೋದ್ರೆ ಹೆಂಗಿರುತ್ತೆ, ಆ ವಿಷಯಗಳೆಲ್ಲ ಹೇಳಿದ್ದೀನಿ. ಅದು ನಮ್ಮವ್ರಿಗೂ ಕೂಡ ಚೆನ್ನಾಗಿ ಅರ್ಥ ಆಗ್ತಿದೆ. ಪ್ರೇಕ್ಷಕರು ಹೇಳ್ತೀವಿ, ಮನೆಗೆ ಏನು ಹೇಳ್ತೀರಾ? ಪ್ರೇಕ್ಷಕರೇ, ಒಂದು ಸದಭಿರುಚಿಯ ಚಿತ್ರ, ನಿಮ್ಮ ಕನ್ನಡದ ಚಿತ್ರ, ಸೊಮೇಕ್ ಚಿತ್ರ, ಅದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ನಾನೊಬ್ಬ ಅಭಿಮಾನಿಯಾಗಿ ನನ್ನ ಕಡೆಯಿಂದ ಕೊಡ್ತಕ್ಕಂಥ ಚಿಕ್ಕ ಕಾಣಿಕೆ. ಜೊತೆಗೆ ದುನಿಯಾ ವಿಜಯ್ ಅವರ ಫ್ಯಾನ್ಸಿಗೆ ಒಂದು ಜಬರ್ದಸ್ತ್ ಆ್ಯಕ್ಷನ್. ಆರ್ ಚಂದ್ರು ಸಿನಿಮಾ ನೋಡ್ತಕ್ಕಂಥ ತಾಜ್ ಮಹಲ್, ಚಾರ್ ಮಿನಾರ್, ಮೈಲಾರಿ ನೋಡಿ ಇಷ್ಟಪಟ್ಟರು ಆಡಿಯನ್ಸ್ಗೆ ಅವ್ರಿಗೂ ಸೆಕೆಂಡ್ ಹಾಫ್ ಸಿನಿಮಾ. ಸೊ ಎಲ್ಲವೂ ಒಟ್ಟಾರೆಯಾಗಿ ಡೈಲಾಗ್ಸು ಮತ್ತು ಕನ್ನಡ ಅಭಿಮಾನ ಎಲ್ಲವೂ ಸೇರಿಸಿ
ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ. ನೋಡಿ ಎಂಜಾಯ್ ಮಾಡಿ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಒಂದು ಎಕ್ಸಾಮ್ ಥರ ನನಗೆ. ಸೊ ಎಕ್ಸಾಮ್ ಬರೆದ್ಬಿಟ್ಟು ಒಂದು ರಿಸಲ್ಟ್ ಇವತ್ತು ಸಿಕ್ತು. ಎಷ್ಟು ಒಂದು ಸ್ಟೂಡೆಂಟ್ಗೆ ಒಂದು ನರ್ವಸ್ನೆಸ್ ಇರುತ್ತೆ ಎಕ್ಸಾಮ್ ಟೈಮಲ್ಲಿ, ನಾನು ಕೂಡ ಸೇಮ್ ಅದನ್ನು ಗೋ ಥ್ರೂ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಬೇಗ ಎದ್ದುಬಿಟ್ಟು ದೇವ್ರ ಹತ್ರ ಎಲ್ಲ ಪ್ರೇ ಮಾಡಿಬಿಟ್ಟು ಒಂದು ಮಾಸ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ಮಾಸ್ ಆ್ಯಕ್ಷನ್ ಪ್ಯಾಕ್ಟ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ನೋಡೋ ಮಜಾನೇ ಬೇರೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಕೂಡ ಅಣ್ಣವ್ರ ಅಭಿಮಾನಿ. ಹಾಗೆ ಆಟೋ ಡ್ರೈವರ್ಸ್ಗೂ ಕೂಡ ಒಂದು ಒಳ್ಳೆ ಟ್ರಿಬ್ಯೂಟ್ ಈ ಸಿನಿಮಾ ಅಂತ ಹೇಳ್ಬೋದು. ಐ ಥರೋಲಿ ಎಂಜಾಯ್ಡ್ ಇಟ್. ಜೊತೆಗೆ ಆ ವಿಸಿಲು, ಚಪ್ಪಾಳೆ, ಅವ್ರು ಎಂಜಾಯ್ ಮಾಡ್ತಾ ಇದ್ದಿದ್ದ ರೀತಿ ಎಲ್ಲ ನೋಡಿ ನನಗೆ ಬಹಳ ಖುಷಿ ಆಗಿದೆ. ಸೊ ಮತ್ತೆ 2-3 ಸತಿ ಸಿಂಗಲ್ ಥಿಯೇಟರಲ್ಲೇ ನಾನು ಸಿನಿಮಾ ಬಂದು ನೋಡ್ತೀನಿ. ಯಾಕಂದರೆ ನನಗೆ ಸಿಂಗಲ್ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡೋ ಒಂದು ಮಜಾನೇ ಬೇರೆ ಅಂತ ಹೇಳ್ಬೋದು. ನನಗೆ ಬಹಳ ಇಷ್ಟ ಆಗಿದೆ ಏನಂತ ಹೇಳಿದ್ರೆ, ನಾನು ಬರಬೇಕಾದ್ರೆ ಜನರ ರೆಸ್ಪಾನ್ಸು ಆ್ಯಂಡ್ ಆ ರೆಸ್ಪಾನ್ಸಿಂದ ನನ್ನ ರೆಸ್ಪಾನ್ಸಿಬಿಲಿಟಿ ಇಂಡಸ್ಟ್ರಿ ಟುವರ್ಡ್ಸ್ ಇನ್ನೂ ಜಾಸ್ತಿ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ ಆ ರೆಸ್ಪಾನ್ಸಿಬಿಲಿಟಿಯಿಂದನೇ ಇಟ್ ಮೋಟಿವೇಟ್ಸ್ ಅಸ್ ಟು ಡೂ ಮೋರ್ ಚಾಲೆಂಜಿಂಗ್ ರೋಲ್ಸ್. ಸೊ ಲೆಟ್ಸ್ ಸಿ ನನಗೆ ನೆಕ್ಸ್ಟ್ ಇನ್ನು ಯಾವ್ಯಾವ ರೀತಿ ರೋಲ್ಸ್ಗಳು ಬರ್ಬೋದು ಅಂತ ಕ್ಯೂರಿಯಾಸಿಟಿ. ವಿಜಯ್ ಸರ್ ಡೆಫಿನೆಟ್ಲಿ ಈಸ್ ಅ ಟೆರಿಫಿಕ್ ಆ್ಯಕ್ಟರ್. ಬಿಕಾಸ್ ಅವ್ರ 2 ಟ್ರಾನ್ಸ್ಫಾರ್ಮೇಷನ್, ಒಂದು ಆಟೋ ಡ್ರೈವರಿಂದ ಹಳ್ಳಿಗೆ ಹೋಗಿ ಆ ಒಂದು ಅಗ್ರಿಕಲ್ಚರ್ನ ನೋಡಿಕೊಂಡು ಆ ಹಳ್ಳಿ ವಾತಾವರಣದಿಂದ 2 ಶೇಡ್ನ ಮಾಡಿರೋ ಒಂದು ಪಾತ್ರ ಅವ್ರದ್ದು. ಸೊ ಡೆಫಿನೆಟ್ಲಿ ಇಟ್ ವಾಸ್ ರಿಯಲಿ ಗುಡ್. ಮತ್ತು ಅವ್ರ ಜೊತೆ ವರ್ಕ್ ಮಾಡಿರೋದು ಕೂಡ ಬಹಳ ಸಂತೋಷ ಇದೆ. ಥ್ಯಾಂಕ್ ಯು. ರಿವ್ಯೂ ಟ್ಯೂಬ್ 360 ಎಲ್ಲ ಫಿಲ್ಮ್ಗಳ ರಿವ್ಯೂವನ್ನು ಫ್ರೀಯಾಗಿ ನೋಡಲು ಸಬ್ಸ್ಕ್ರೈಬ್ ಮಾಡಿ ರಿವ್ಯೂ ಟ್ಯೂಬ್ 360 ಚಾನಲನ್ನು. ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ಲರಿಗಿಂತ ಮೊದಲು ನೋಡಲು.